ಹಾಯ್ ಹಲೋ ನಮಸ್ಕಾರ. ಕನ್ನಡತೀಸ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ. ದೇವರು ಎಲ್ಲ ಕಡೆ ಇರ್ತಾರೆ ಅಂತ ಎಲ್ರಿಗೂ ಗೊತ್ತು. ದುಡ್ಡಿರೋರು ದುಡ್ಡು ಕೊಟ್ಟು ಸ್ಪೆಷಲ್ ಎಂಟ್ರಿಯಲ್ಲಿ ಬೇಗ ದರ್ಶನ ಸಿಕ್ಕಿ, ಅಥವಾ ದುಡ್ಡಿಲ್ಲದೆ ಇರೋರಿಗೆ ತಡವಾಗಿ ದರ್ಶನ ಸಿಗೋ ಕಡೆ ದೇವರು ಇರ್ತಾನೋ ಇಲ್ವೋ ಖಂಡಿತ ನನಗಂತೂ ಗೊತ್ತಿಲ್ಲ. ಆದರೆ ಈ ಥರ ಶಕ್ತಿಪೀಠಗಳಲ್ಲಿ ದೇವರು ಖಂಡಿತ ನೆಲೆಸಿರ್ತಾರೆ. ನಮ್ಮ ಹಳ್ಳಿಗಳೇ ಬಲು ಚಂದ ಅಲ್ವಾ. ಜೊತೆಗೆ ಈ ಬೇಸಿಗೆ ಟೈಮಲ್ಲಿ ಹಳ್ಳಿಗಳ ಕಡೆ ಮಾಡುವಂತಹ ಹಬ್ಬಗಳು, ಅಂದರೆ ಯುಗಾದಿ ಆದಮೇಲೆ ಮಾಡುವಂತಹ ಹಬ್ಬಗಳು ನೋಡೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಇವತ್ತು ನಿಮಗೆಲ್ಲ ನಾನು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಲಾಳರೆಕೆರೆ ಎಂಬ ಗ್ರಾಮದಲ್ಲಿ ನೆಲೆಸಿರುವ ಸತ್ಯದೇವತೆ ಶ್ರೀ ಅಚಲಪರಮೇಶ್ವರಿ ದೇವಿಯ ಹಬ್ಬದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದು ಅಚಲಮ್ಮನ ಹಬ್ಬದ ಮೊದಲ ದಿನದ ವಿಡಿಯೋ. ಈ ಹಬ್ಬದ ತಯಾರಿ ಬಗ್ಗೆ, ಈ ದೇವಿ ಈ ಗ್ರಾಮದಲ್ಲಿ ಹೇಗೆ ಬಂದರು ಅಂತ ನಿಮಗೆಲ್ಲ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಈ ಹಬ್ಬವನ್ನು ಎಷ್ಟು ನಿಷ್ಠೆಯಿಂದ, ಎಷ್ಟು ಕಟ್ಟುನಿಟ್ಟಾಗಿ ಮಾಡ್ತಾರೆ ಅಂದರೆ, ಈಗಿನ ಕಾಲದಲ್ಲೂ ಈ ಥರ ಹಬ್ಬ ಮಾಡ್ತಾರೆ ಅಂತ ನೋಡೋದೇ ಒಂದು ಖುಷಿ ಅನ್ಬೋದು. ಮನೆಯೆಲ್ಲ ಶುದ್ಧಿ ಮಾಡಿ 15 ದಿನಗಳ ಕಾಲ ಕಾಲಿಗೆ ಚಪ್ಪಲಿ ಧರಿಸಿದೆ, ಮತ್ತು ಮನೆಯಲ್ಲಿ ಒಗ್ಗರಣೆ ಹಾಕೋಲ್ಲ, ಬೇರೆ ಊರಿಗೆ ಹೋಗಲ್ಲ. ಬೇರೆ ಊರಿನವ್ರು ಬಂದು ಟಚ್ ಮಾಡಿದ್ರೂ ಸಹ ಮತ್ತೆ ಸ್ನಾನ ಮಾಡ್ತಾರೆ. ಊಟ ಮಾಡಲ್ಲ, ಬೇರೆ ಊರಲ್ಲಿ ನೀರು ಸಹ ಕುಡಿಯಲ್ಲ. ಎಷ್ಟೇ ಸುಡು ಬಿಸಿಲಿದ್ರೂ ಕಂಬತ್ತರಕ್ಕೆ ಹೋಗ್ತಿದ್ದಾರಲ್ಲ, ನೀವು ನೋಡ್ತಿದ್ದೀರ, ಎಷ್ಟೇ ರೋಡು ತಾರೋಡು ಸುಡ್ತಾನೆ ಇರುತ್ತೆ. ಈ ಬೇಸಿಗೆ ಟೈಮಲ್ಲಿ ಅಷ್ಟು ಸುಡ್ತಿದ್ರು ಬರೀ ಕಾಲಲ್ಲೇ ನಡ್ಕೊಂಡು ಹೋಗ್ತಾರೆ, ಚಪ್ಪಲಿ ಅಂತೂ ಧರಿಸಲ್ಲ. ಈ ಥರ ಈ ಹಬ್ಬದ ಬಗ್ಗೆ ಹೇಳ್ತಾ ಹೋದರೆ ದಿನವೆಲ್ಲ ಸಾಲಲ್ಲ ಅಂತ ಹೇಳಬಹುದು. ಈ ರೀತಿ ಹಬ್ಬವನ್ನು ಇಲ್ಲಿ ಸುತ್ತಮುತ್ತ 7 ಊರಿನವರು ಸೇರಿ ಇಷ್ಟೇ ನಿಷ್ಠೆಯಿಂದ ಮಾಡ್ತಾರೆ. ಈ ಹಬ್ಬ ಶನಿವಾರ ಮತ್ತು ಭಾನುವಾರ ಮೀಸಲು ಎತ್ತುವುದರ ಮೂಲಕ ಸ್ಟಾರ್ಟ್ ಮಾಡ್ತಾರೆ. ಆನಂತರ ಸೋಮವಾರ ಚಿಕ್ಕ ಕಂಬವನ್ನು ತರ್ತಾರೆ. ನೋಡಿ, ಚಿಕ್ಕ ಕಂಬವನ್ನು ಚಿಕ್ಕ ಮಕ್ಕಳೆಲ್ಲ ಕಡ್ಕೊಂಡು ಬರೀ ಕಾಲಲ್ಲೇ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿ ಹೋಗಿ ಇದನ್ನು ಬಲ್ಲವಳ್ಳಿಯ ಮುದ್ರೆ ಬೇವಿನ ಮರದ ಹತ್ರ ಇಡ್ತಾರೆ. ಬಲ್ಲವಳ್ಳಿ ಅಂತ ಇಲ್ಲಿ ಲಾಳನಕೆರೆ ಪಕ್ಕದಲ್ಲಿ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಇಟ್ಟು ಆನಂತರ ಲಾಳನಕೆರೆ ಗ್ರಾಮಕ್ಕೆ ಮತ್ತೆ ವಾಪಸ್ ಬರ್ತಾರೆ. ವಾಪಸ್ ಬಂದ ನಂತರ ಇಲ್ಲಿ ನೋಡಿ, ನೀವು ನೋಡ್ತಿದ್ದೀರಾ, ನಾಗಪ್ಪನ ಪೂಜೆ ಮಾಡ್ತಾರೆ. ನಾಗಪ್ಪನಿಗೆ ತರಿಯನ್ನು ಎರಿತಾರೆ. ನಾಗಪ್ಪನಿಗೆ ಪೂಜೆ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಸಮಯ ಸಿಗೋದಿಲ್ಲ ಅಂದರೆ ತಪ್ಪಾಗಲ್ಲ. ಏಕೆಂದರೆ ಮನೆಯನ್ನು ಕ್ಲೀನ್ ಮಾಡೇ ನಾವು ನಾಗರ ದೇವರನ್ನ ಪೂಜೆ ಮಾಡೋದು. ಈಗ ಅಚಲಪರಮೇಶ್ವರಿ ಹಬ್ಬಕ್ಕೋಸ್ಕರ ಇಷ್ಟು ಕ್ಲೀನಾಗಿ ಎಲ್ಲನೂ ನೀಟ್ ಮಾಡಿರ್ತಾರೆ. ಆ ಸಮಯದಲ್ಲಿ ಈ ಹಬ್ಬವನ್ನು ಮಾಡಿದ್ರೆ ತುಂಬ ಶ್ರೇಷ್ಠವಾಗಿರುತ್ತೆ. ದನಿಯನ್ನು ಎರಿದ ನಂತರ ಎಲ್ಲ ತಮ್ಮ ತಮ್ಮ ಮನೆಗೆ ತೆರಳಿ ಮತ್ತೆ ಆ ಚಿಕ್ಕ ಕಂಬವನ್ನು ತರೋದಕ್ಕೆ ಹೋಗ್ತಾರೆ. ಆ ಚಿಕ್ಕ ಕಂಬವನ್ನು ತಂದು ಮುಂದಲ ಬಾವಿ ಅಂತ ಇದೆ ಈ ಲಾಳನಕೆರೆ ಗ್ರಾಮದಲ್ಲಿ, ಅಲ್ಲಿ ಇರಿಸ್ತಾರೆ. ಗ್ರಾಮಕ್ಕೆ ಬಂದ ನಂತರ ಮುದ್ರೆ ಬೇವಿನ ಸೊಪ್ಪನ್ನು ತಂದು ಶ್ರೀ ಅಚಲಪರಮೇಶ್ವರಿ ಅಮ್ಮನವರ ಕಂಬವನ್ನು ಸುತ್ತುತ್ತಾರೆ. ಆಮೇಲೆ ತಮ್ಮ ತಮ್ಮ ಮನೆಗಳಿಗೆ ಮುದ್ರೆ ಬೇವಿನ ಸೊಪ್ಪನ್ನು ತಗೊಂಡು ಹೋಗಿ ಅದನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಈ ಒಂದು ಮುದ್ರೆ ಬೇವಿನ ಸೊಪ್ಪಲ್ಲಿ ಅಚಲಪರಮೇಶ್ವರಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಆ ಸೊಪ್ಪು ಊರಿನ ಒಳಗಡೆ ಬತ್ತು ಅಂದರೆ ದೇವಿ ಒಳಗಡೆ ಪ್ರವೇಶ ಆಗಿದೆ ಅಂತ ಅರ್ಥ. ಯಾಕೆಂದರೆ ನಿಷ್ಠೆಯಿಂದ ಇದ್ದು ಆ ದೇವಿನ ಪೂಜೆ ಮಾಡಬೇಕು. ವರ್ಷಕ್ಕೊಮ್ಮೆ ಈ ರೀತಿ 12 ದಿನ ಪೂಜೆ ಮಾಡ್ತಾರೆ ನಿಷ್ಠೆಯಿಂದ ಇದ್ದು. ವರ್ಷ ಎಲ್ಲ ಆ ರೀತಿ ಮಾಡೋದಕ್ಕೆ ಕಷ್ಟ ಅಲ್ವಾ, ಅದಕ್ಕೋಸ್ಕರ ವರ್ಷಕ್ಕೊಮ್ಮೆ ಮಾಡ್ತಾರೆ. ಏನಾದರೂ ನಿಷ್ಠೆಯಿಂದ ಇಲ್ಲ ಅಂದರೆ ಮನೆ ಹಚ್ಕೊಳ್ಳೋದು, ಅಂದರೆ ಮನೆಗೆ ಬೆಂಕಿ ಬೀಳೋದು, ಹಾವು ಚೇಡು ಬರೋದು ಮನೆಗೆ, ಈ ರೀತಿ ಎಲ್ಲ ಆಗುತ್ತೆ. ತುಂಬ ನಿಷ್ಠೆಯಿಂದ ಈ ಹಬ್ಬನ ಮಾಡಲೇಬೇಕು. ಈಗ ನೀವೆಲ್ಲ ನೋಡ್ತಾ ಇದ್ದೀರಾ, ಚಿಕ್ಕ ಕಂಬ ತರೋದಕ್ಕೆ ಅಂತ ಇಡೀ ಗ್ರಾಮಸ್ಥರು ಬೆಳಗಿನ ಜಾವ 4 ಗಂಟೆಗೆ ಅಯ್ಯ ಅಮ್ಮನ ಜೊತೆಗೂಡಿ ಹೋಗ್ತಿದ್ದಾರೆ. ಅಂದರೆ ಮುಂದಲ ಬಾವಿ ಹತ್ರ ಇಟ್ಟಿದ್ದಾರಲ್ಲ ಆ ಚಿಕ್ಕ ಕಂಬವನ್ನು ಊರಿನ ಒಳಗಡೆ ತರ್ತಾರೆ ಬೆಳಗಿನ ಜಾವ 4 ಗಂಟೆಗೆ. ಈ ಒಂದು ಹಬ್ಬವನ್ನು ಹಿಂದಿನ ಕಾಲದಲ್ಲಿ 12 ವರ್ಷ ಮಾಡಬೇಕು ಅಂತ ಕೇಳ್ಕೊಂಡಿದ್ರಂತೆ. 12 ವರ್ಷ ಎಲ್ಲಿ ಈ ರೀತಿ ಮಾಡೋದಕ್ಕೆ ಆಗುತ್ತೆ ಅಲ್ವಾ ಇಷ್ಟು ನಿಷ್ಠೆಯಿಂದ. ಅದಕ್ಕೋಸ್ಕರ 12 ದಿನ ಅಂತ ಹಿಂದಿನ ಕಾಲದ ನಮ್ಮ ಹಿರಿಕರು ಕೇಳಿಕೊಂಡು 12 ದಿನ ಈ ಹಬ್ಬವನ್ನು ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಕಂಬವನ್ನು, ಚಿಕ್ಕ ಕಂಬವನ್ನು ತಂದ ನಂತರ, ಅಂದರೆ ಗ್ರಾಮದೊಳಗಡೆ ತಂದ ನಂತರ ಈ ಅಮ್ಮನವರ ಜಗಲಿ ಪಕ್ಕ ಅದನ್ನು ಇಡ್ತಾರೆ. ಅದನ್ನು ಇಟ್ಟು ಆ ನಂತರ ತಮ್ಮ ಮನೆಗಳಿಗೆ ತೆರಳುತ್ತಾರೆ. ಮತ್ತು ಅವತ್ತೇ ಬೆಳಗ್ಗೆ, ಅಂದರೆ ಮಂಗಳವಾರ ಬೆಳಗ್ಗೆನೇ ಹೋಗಿ ದೊಡ್ಡ ಕಂಬವನ್ನು ಕೂಡ ತರ್ತಾರೆ. ಆ ದೊಡ್ಡ ಕಂಬವನ್ನು ಯಾವ ರೀತಿ ತರ್ತಾರೆ, ಏನು, ಹೇಗೆ ಪೂಜೆ ಮಾಡ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಇದು ಚಿಕ್ಕ ಕಂಬದ ವಿಡಿಯೋ ಅಲ್ವಾ, ಅದಕ್ಕೋಸ್ಕರ ಬರೀ ಚಿಕ್ಕ ಕಂಬದ ಬಗ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ತಗೊಂಡು ಈ ಚಿಕ್ಕ ಕಂಬ ಹೋದ್ಮೇಲೆ ಎಲ್ಲ ತಮ್ಮ ಮನೆಗೆ ತೆರಳಿ ವಾರವನ್ನು ಮಾಡ್ತಾರೆ. ಅಂದರೆ ಸೋಮವಾರ ಬೆಳಗ್ಗೆಯಿಂದ ಹಸ್ಕೊಂಡಿರ್ತಾರೆ ಅವರು. ಮಂಗಳವಾರ ಬೆಳಗಿನ ಜಾವದವರೆಗೂ ಏನನ್ನೂ ಸೇರಿಸಿರೋದಿಲ್ಲ. ಆನಂತರ ಕಂಬ ಊರಿಗೆ ಬಂದ ಮೇಲೆ ಮನೆಯಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿ ಅವರು ವಾರವನ್ನು ಮಾಡ್ತಾರೆ. ಅಂದರೆ ಉಪವಾಸ ಇದ್ದವರು ಉಪವಾಸವನ್ನು ಮುರಿತಾರೆ.
ಮತ್ತು ಆ ಬೆಳಗಿನ ಜಾವದಲ್ಲೇ ಇಡ್ಲಿಗೆ ಪೂಜೆ ಮಾಡ್ತಾರೆ. ಇದೆಲ್ಲ ಕತೆ ಎಲ್ರಿಗೂ ಗೊತ್ತಿರುತ್ತೆ. ಅಚಲ ಪರಮೇಶ್ವರಿ ಅವರ ಮಕ್ಕಳು ಈ ಇಡ್ಲುಗಳು ಅಂತ. ಹೊನ್ನಮ್ಮ ದೇವಿ ಅಂದರೆ ಪಕ್ಕದಲ್ಲಿರುವಂತಹ ಗ್ರಾಮದ ಬಾಳಗಂಚಿಯ ದೇವತೆ ಅಧಿದೇವತೆ ಶ್ರೀ ಹೊನ್ನಮ್ಮ ದೇವಿಯವರ ಶಾಪದಿಂದ ಅಚಲ ಪರಮೇಶ್ವರಿ ಅಮ್ಮನವರ ಮಕ್ಕಳೆಲ್ಲ ಈ ರೀತಿ ಇಡ್ಲಾಗುತ್ತೆ ಅಂತ ಹೇಳ್ತಾರೆ ಹಿಂದಿನ ಕಾಲದಿಂದಲೂ. ಈ ಒಂದು ಚಿಕ್ಕ ಕಂಬಕ್ಕೆ ಇಡ್ಲು ಪೂಜೆ ಆದ ನಂತರ ಆ ಕಂಬಕ್ಕೆ ಎಲ್ಲ ಇಡ್ಲನ್ನು ಬಡಿದುಕೊಂಡು ತಗೊಂಬಂದು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾರೆ. ನೋಡಿ, ಇದು ನಮ್ಮ ಮನೆಯಲ್ಲಿ ಇಟ್ಟಿರೋದು ಮುದ್ರೆ ಬೇವಿನ ಸೊಪ್ಪು ಹಾಗೆ ಇಡ್ಲು ಎರಡನ್ನೂ ಇಟ್ಟು ಪೂಜೆ ಮಾಡ್ತಾರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಆಂಜನೇಯ.